ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಿಥುನ್ ರಾಶಿಯವರ 22ನೇ ತಾರೀಕಿಂದ 31ನೇ ತಾರೀಕುವರೆಗೂ ಹೇಗಿದೆ ಲವ್ ಲೈಫ್ ಅನ್ನೋದ್ರ ಬಗ್ಗೆ ಮಾಹಿತಿನ ನೀಡ್ತಾ ಇದ್ದೀನಿ, ಜನವರಿ ತಿಂಗಳಿನ. ಸೊ ಮಿಥುನ್ ರಾಶಿಯವರು ಏನಾದರೂ ಈಗಾಗಲೇ ಕನೆಕ್ಟ್ ಆಗಿದ್ದರೆ, ರಿಲೇಷನ್ಶಿಪ್ಪಲ್ಲಿ ಇದ್ದರೆ, ಖಂಡಿತವಾಗ್ಲೂ ಅವರು ಸಿಂಹ, ವೃಶ್ಚಿಕ, ನಿಮ್ಮದೇ ರಾಶಿಯಾದ ಮಿಥುನ, ವೃಷಭ, ಮಕರ, ಕನ್ಯಾ ಮತ್ತು ತುಲಾ ರಾಶಿಯವರು ಆಗಿರ್ಬೋದು ಅಂತ ನಾನು ಹೇಳ್ತೀನಿ. ಫ್ರೆಂಡ್ಸ್, ಇದು ನಿಮಗೆ ರೆಸೊನೇಟ್ ಆದರೆ, ಅನ್ವಯಿಸಿದರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದರೆ ಬಿಟ್ಬಿಡಿ ಅಂತ ನಾನು ಹೇಳ್ತೀನಿ. ಸೊ ಮಿಥುನ್ ರಾಶಿಯವರಿಗೆ ನಾನು ಹೇಳೋದಾದರೆ, ಫಸ್ಟ್ ಕಾರ್ಡ್ ನನಗೆ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಕಾರ್ಡ್ಸ್ನ ಶಫಲ್ ಮಾಡಿದಾಗ ನಿಮಗೆ ಇಷ್ಟು ದಿನ ಅನಿಸಿತ್ತು, ಇಷ್ಟು ಸಮಯಗಳ ಕಾಲ ತುಂಬ ಲೈಫಲ್ಲಿ ಮೂಮೆಂಟ್ ಇಲ್ಲ, ತುಂಬ ಡಿಲೇ ಇತ್ತು ಅಂತ ಅನಿಸಿತ್ತು. ಆದರೆ ಇವಾಗ ಫಾರ್ಚೂನ್ ವೀಲ್ ನಿಮ್ಮ ಕಡೆ ಇದೆ ಅಂತ ನಾನು ಹೇಳ್ತೀನಿ. ತುಂಬ ಹ್ಯಾಪಿನೆಸ್ಸು, ಮಂಡೆನ್ಸು, ನೀವು ಅಂದ್ಕೊಂಡಿರೋ ಕೆಲಸ, ನೀವು ಯಾರಿಗಾದ್ರೂ ವೇಟ್ ಮಾಡ್ತಿದ್ರೆ ಖಂಡಿತ ಅವ್ರು ನಿಮ್ಮ ಲೈಫಲ್ಲಿ ಬರ್ತಾರೆ ಅಂತ ನಿಮ್ಗೆ ಅನಿಸುತ್ತೆ. ಸೊ ಕೆಲವ್ರಿಗೆ ನಾನು ಹೇಳೋದಾದರೆ, ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದರೆ ತುಂಬ ಫೈಟಿಂಗ್ ಇದೆ ರಿಲೇಷನ್ಶಿಪ್ಪಲ್ಲಿ. ಮೇ ಬಿ ಅವ್ರು ನಿಮಗೆ ಮೆಸೇಜಸ್ನ ಮಾಡ್ತಾ ಇದ್ದಾರೆ, ನೀವು ರಿಪ್ಲೈ ಮಾಡ್ತಾ ಇಲ್ಲ. ನೀವು ಅವರಿಗೆ ಮೆಸೇಜಸ್ನ ಪಾಸ್ ಮಾಡಿದರೆ ಅವ್ರು ರಿಪ್ಲೈ ಮಾಡೋದಿಲ್ಲ, ನೋಡೋದು ಕೂಡ ಇಲ್ಲ ಅನಿಸುತ್ತೆ. ನಿಮಗೆ ಅವ್ರು ಕಾಲ್ ಮಾಡ್ತಾ ಇದ್ದರೆ ಅಥವಾ ನೀವು ಅವ್ರಿಗೆ ಕಾಲ್ ಮಾಡ್ತಾ ಇರ್ಬೋದು ಅನಿಸುತ್ತೆ. ತುಂಬ ಸ್ಟ್ರಾಂಗ್ ಕನೆಕ್ಷನ್ ಇತ್ತು ಅಂತ ನಾನು ಹೇಳ್ತೀನಿ. ಅವರು ಸಿಂಹ, ಮೀನ ಅಥವಾ ಕುಂಭರಾಶಿಯವ್ರು ಆಗಿರ್ಬೋದು ಅಂತ ನಾನು ಹೇಳ್ಬೋದು. ಕೆಲವ್ರಿಗೆ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ನೀವು ರಿಲೇಷನ್ಶಿಪ್ಪಲ್ಲೂ ಇಲ್ಲ, ನೀವು ಅಪ್ರೋಚು ಮಾಡಿಲ್ಲ. ಆದರೆ ಕೆಲವರಿಗೆ ನೋಡಿದಾಗ ತುಂಬ ಫಾಸ್ಟ್ ಲೈಫ್ ಕನೆಕ್ಷನ್ ಇದೆ, ಹೋದ ಜನ್ಮದ ಏನೋ ನಮ್ಮಿಬ್ಬರ ಮಧ್ಯೆ ಕನೆಕ್ಷನ್ ಇದೆ ಅನ್ನೋ ಫೀಲಿಂಗ್ ಇದೆ, ಡೀಪ್ ಫೀಲಿಂಗ್ ಇದೆ. ಇದು ಲವ್ವಾ ಏನೋ ಅನ್ನೋದು ತಿಳಿತಾ ಇಲ್ಲ, ಕನ್ಫ್ಯೂಷನ್ಸ್ ಇದೆ ಅಂತ ನಂಗೆ ಅನಿಸುತ್ತೆ. ಕೆಲವರಿಗೆ ಮಿಥುನ್ ರಾಶಿಯವರಿಗೆ ಇದು ಅದರ್ ಪರ್ಸನಿಗೆ ಕೂಡ ಫೀಲಿಂಗ್ ಇರ್ಬೋದು ಈ ಥರ ಅಂತ ನಾನು ಹೇಳ್ತೀನಿ. ಮತ್ತು ನನಗೆ ಸೆಕೆಂಡ್ ಕಾರ್ಡ್ ವರ್ಲ್ಡ್ ಕಾರ್ಡ್ ಬಂದಿದೆ. ಸೊ ವರ್ಲ್ಡ್ ಕಾರ್ಡ್ ಕೆಲವೊಮ್ಮೆ ರೀಲೊಕೇಶನ್ನ ರೀಪ್ರೆಸೆಂಟ್ ಮಾಡುತ್ತೆ, ಟ್ರಾವ್ಲಿಂಗ್ನ ತೋರಿಸುತ್ತೆ. ಮೇ ಬಿ ನೀವು ಅಬ್ರೋಡಿಗೆ ಹೋಗ್ತಿರ್ಬೋದು, ಅಥವಾ ನೀವು ಅಬ್ರೋಡಲ್ಲಿ ಇದ್ದರೆ 6 ಮಂತ್ಸ್ ಬ್ಯಾಕ್ ಅಥವಾ ಡಿಸೆಂಬರಲ್ಲೋ ಅಥವಾ ಹೋದ ತಿಂಗಳೇ ಅಥವಾ ಜನವರಲ್ಲೋ ನೀವು ಶಿಫ್ಟ್ ಆಗಿರ್ಬೋದು ಇಂಡಿಯಾಕ್ಕೆ, ಅಥವಾ ಬೇರೆ ಸ್ಟೇಟಿಂದ ಈ ಸ್ಟೇಟಿಗೆ ನಿಮ್ಮ ಊರಿಗೆ ವಾಪಸ್ ಬಂದಿರ್ಬೋದು ಅಂತ ನಾನು ಹೇಳ್ತೀನಿ ಟ್ರಾವ್ಲಿಂಗ್ ತೋರಿಸೋದ್ರಿಂದ. ನೀವು ಕನೆಕ್ಟ್ ಆಗಿರೋ ವ್ಯಕ್ತಿಗೆ, ಸೊ ನಿಮ್ಮ ಜೊತೆನೇ, ಸೊ ಎಕ್ಸ್ ಇದ್ದರೆ ಬ್ರೇಕಪ್ ಆಗಿದ್ದರು ಮತ್ತೆ ಮರಳಿ ಬಂದಿದ್ದರು, ನಿಮ್ಮ ಜೊತೆನೇ ಹೊಸದಾಗಿ ಜೀವನನ ಸ್ಟಾರ್ಟ್ ಮಾಡಬೇಕು, ಒಂದು ನ್ಯೂ ಸೈಕಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸುತ್ತೆ. ನಮ್ಮದು ಎಲ್ಲ ತೊಂದರೆ ತಾಪತ್ರಯಗಳನ್ನ ಮರೆತುಬಿಟ್ಟು ನಿಮ್ಮ ಜೊತೆ ಚೆನ್ನಾಗಿರಬೇಕು ಅನ್ನೋ ಫೀಲಿಂಗ್ ಇದೆ. ಅಥವಾ ಮಿಥುನ್ ರಾಶಿಯವರು ನಿಮಗಿರ್ಬೋದು, ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಕೂಡ ಈ ಫೀಲಿಂಗ್ ಇರ್ಬೋದು. ನಮ್ಮ ಲೈಫಲ್ಲಿ ಎಲ್ಲ ಸೆಟಲ್ ಆಗಿಬಿಟ್ರೆ ಸಾಕು, ಈ ರಿಲೇಷನ್ಶಿಪ್ನ ಒಂದು ಲೆವೆಲಿಗೆ ಹೋಗಿ ನಿಮ್ಮ ಮನೆಯಲ್ಲಿ ಫ್ಯಾಮ್ಲಿಗೂ ನಾವು ಇದನ್ನು ಒಪ್ಪಿಸ್ಬಿಟ್ಟು ಮದುವೆ ಆಗಿಬಿಟ್ರೆ ಸಾಕು ಅನ್ನೋ ಫೀಲಿಂಗ್ ಇರ್ಬೋದು ಅಂತ ನಂಗೆ ಅನಿಸುತ್ತೆ. ಥರ್ಡ್ ಕಾರ್ಡ್ ನನಗೆ 10 ಆಫ್ ಸ್ವಾರ್ಡ್ಸ್ ಬಂದಿದೆ. 10 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಖಂಡಿತವಾಗ್ಲೂ ನಿಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಅಥವಾ ಮಿಥುನ್ ರಾಶಿಯವರು ನೀವಾಗಿರ್ಬೋದು ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಆಗಿರ್ಬೋದು, ತುಂಬ ಓವರ್ ಥಿಂಕಿಂಗ್ ತೋರಿಸ್ತಾ ಇದೆ. ಇಲ್ಲದೇ ಇರೋ ಸಮಸ್ಯೆಗಳ ಬಗ್ಗೆ ಥಿಂಕ್ ಮಾಡೋದು, ಸಮಸ್ಯೆ ಇದೆ ಅಂತ. ಸೊ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಇಲ್ಲ ನಿಮ್ಮಿಬ್ಬರ ಮಧ್ಯೆ. ಅವರಿಗೆ ಕನ್ಫ್ಯೂಷನ್ಸ್ ಇದೆ, ಅವ್ರು ರೆಡಿ ಇಲ್ಲ ಅದರ್ ಪರ್ಸನ್, ಅಥವಾ ನೀವು ಕೂಡ ಆಗಿರ್ಬೋದು. ತುಂಬ ಚಂಚಲ ಮನಸ್ಥಿತಿ ಅಂತ ನಾನು ಹೇಳ್ತೀನಿ, ಕನ್ಫ್ಯೂಸ್ಡ್ ಸ್ಟೇಟು. ನಾನು ಈ ರಿಲೇಷನ್ಶಿಪ್ಪಲ್ಲಿ ಇಲ್ಲ, ಅಥವಾ ನಿಮ್ಗೆ ಎಸ್ ಅನ್ಲ ಅಥವಾ ನೋ ಅನ್ಲ, ಇದರಿಂದ ಹೊರಗಡೆ ಹೋಗ್ಲಾ, ನಮ್ಮ ಫ್ಯಾಮ್ಲಿಯವರು ಹೇಳಿರೋ ಹುಡುಗನ ಜೊತೆ ಮದುವೆ ಆಗಲ್ಲ ಅಥವಾ ಹುಡುಗಿ ಜೊತೆ ಮದುವೆ ಆಗಲ್ಲ, ನಿಮ್ಮ ಜೊತೆ ರಿಲೇಷನ್ಶಿಪ್ನ ಮುಂದುವರಿಸ್ಲಾ ಅನ್ನೋ ಕನ್ಫ್ಯೂಷನ್ಸ್ ಇವೆ ಕೆಲವರಿಗೆ. ನಂಗೆ ಅನಿಸುತ್ತೆ 10 ಆಫ್ ಸ್ವಾರ್ಡ್ಸ್ ಬಂದಿದೆ. ನಿಮ್ಗಾಗುತ್ತೆ, ನೀವು ಟ್ರೈ ಮಾಡಿದರೆ, ಎಲ್ಲ ನಿಮ್ಮ ಕೈಲೇ ಇದೆ. ಆದರೆ ನೀವು ಡಿಸಿಷನ್ನ ಕರೆಕ್ಟಾಗಿ ತಗೋವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ನಿಮ್ಮ ತಲೆಯಲ್ಲಿ ಯಾವುದ್ಯಾವುದೋ ವಿಚಾರಗಳು ಒಂದು ಸೈಕಲ್ ಥರ ಓಡ್ತಾ ಇರುತ್ತೆ ಅಂತ ನಂಗೆ ಅನಿಸುತ್ತೆ. ಇಲ್ಲದೇ ಇರೋ ವಿಷಯಗಳನ್ನು ಹುಟ್ಟಾಕೊಂಡ್ಬಿಟ್ಟು ಯೋಚನೆ ಮಾಡೋ ಮನಸ್ಥಿತಿನ ನಾನು ಹೇಳ್ಬೋದು 10 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ. ಫೋರ್ತ್ ಕಾರ್ಡ್ ನನಗೆ ಡೆತ್ ಕಾರ್ಡ್ ಬಂದಿದೆ. ಸೊ ಡೆತ್ ಕಾರ್ಡ್ ಬಂದರೆ ನಾನು ಖಂಡಿತ ಹೇಳ್ತೀನಿ, ಅವರು ವೃಶ್ಚಿಕ ರಾಶಿಯವರು ಆಗಿರ್ತಾರೆ. ನಿಮ್ಮ ಬ್ರೇಕಪ್ ಆಗಿದ್ದರೆ ಖಂಡಿತ ಅವರು ಮರಳಿ ಬರ್ತಾರೆ ಅಂತ ನಾನು ಹೇಳ್ತೀನಿ, ಎಕ್ಸ್ ಬ್ಯಾಕ್ ಅಂತ ಹೇಳ್ತೀನಿ. ಕೆಲವ್ರಿಗೆ ಕೆಲವು ಜೀವನದಲ್ಲಿ ಪಾಠನ ಕಲ್ತಿದ್ದೀರಾ ಅನ್ನೋದನ್ನು ಡೆತ್ ಕಾರ್ಡ್ ರೀಪ್ರೆಸೆಂಟ್ ಮಾಡುತ್ತೆ. ಟ್ರಾನ್ಸ್ಫರ್ಮೇಷನ್ನ ತೋರಿಸುತ್ತೆ, ಬದಲಾವಣೆನ ರೀಪ್ರೆಸೆಂಟ್ ಮಾಡುತ್ತೆ.
ಸೊ ಕೆಲವ್ರಿಗೆ ಕೆಲವೊಂದು ಪಾಠಗಳನ್ನ ತಿಳಿಸಿರುತ್ತೆ ಲೈಫು, ಅದನ್ನು ಕೂಡ ರೀಪ್ರೆಸೆಂಟ್ ಮಾಡುತ್ತೆ ಡೆತ್ ಕಾರ್ಡು. ತುಂಬ ಕಲ್ತಿದ್ದೀರಾ, ತುಂಬ ಫೇಲ್ಯೂರ್ನ ನೋಡಿದ್ದೀರಾ. ಕೆಲವರು ಯಾವುದೇ ಕೆಲಸ ಮಾಡಿದರೂ ನನಗೆ ಅದರಿಂದ ಕರೆಕ್ಟಾಗಿ ರಿಸಲ್ಟ್ ಬಂದಿಲ್ಲ, ಸೋಲನ್ನೇ ಅನುಭವಿಸಿದ್ದೀರಾ ಕೆಲವರು. ಆ ಥರ ಇದ್ದವ್ರಿಗೆ ಡೆತ್ ಕಾರ್ಡ್ ಬಂದಿರೋದ್ರಿಂದ ಖಂಡಿತ ಆ ಸೈಕಲ್ ಎಂಡಾಗುತ್ತೆ. ನಿಮ್ಮ ಸೈಕಲ್ ಯಾವುದೇ ಇರ್ಬೋದು, ನೀವು ತುಂಬ ಕಷ್ಟಪಟ್ಟಿದ್ರೆ ಖಂಡಿತ ನಿಮ್ಗೆ ಖುಷಿ ಬರುತ್ತೆ, ನೆಕ್ಸ್ಟು ಹ್ಯಾಪಿನೆಸ್ ಬರುತ್ತೆ ನೆಕ್ಸ್ಟ್ ಸೈಕಲಲ್ಲಿ ಅಂತ ನಾನು ಹೇಳ್ತೀನಿ. ತುಂಬ ತಾಳ್ಮೆಯಿಂದ ಸ್ಪೇಸ್ ಮಾಡಿದ್ದೀರಾ ಎಲ್ಲ ಚಾಲೆಂಜಸ್ನು ಅಂತ ಡೆತ್ ಕಾರ್ಡ್ ರೀಪ್ರೆಸೆಂಟ್ ಮಾಡುತ್ತೆ. ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆಯದಾಗುತ್ತೆ. ನೀವು ರಿಲೇಷನ್ಶಿಪ್ಪಲ್ಲಿ ಇರ್ಬೋದು ಅಥವಾ ನಿಮ್ಮ ಲೈಫ್ನ ವಿಷಯಕ್ಕೆ ಬಂದರೂ ಕೂಡ ಡೆತ್ ಕಾರ್ಡ್ ಒಂದು ಸೈಕಲ್ನ ಎಂಡನ್ನ ರೀಪ್ರೆಸೆಂಟ್ ಮಾಡುತ್ತೆ. ನೀವೊಂದು ಅನ್ಕಂಫರ್ಟೇಬಲ್ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಖಂಡಿತವಾಗ್ಲೂ ಅದರಿಂದ ಹೊರಗಡೆ ಬರ್ತೀರಾ. ಅಥವಾ ನೀವು ತುಂಬ ಸ್ಟ್ರಗಲ್ ಇರುವಂಥ ರಿಲೇಷನ್ಶಿಪ್ ಇದ್ದರೆ ಒಂದು ಲೆವೆಲ್ಗೆ ಹೋಗ್ಬಿಟ್ಟು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿ ನಿಮ್ಮ ಮ್ಯಾರೇಜ್ ಕೂಡ ಆಗುವಂಥ ಚಾನ್ಸಸ್ ಇದೆ ಕೆಲವರಿಗೆ, ಮಿಥುನ್ ರಾಶಿಯವರಿಗೆ ಅಂತ ನಾನು ಹೇಳ್ತೀನಿ. ಫಿಫ್ತ್ ಕಾರ್ಡ್ ನನಗೆ ಎಂಪ್ರೆಸ್ ಬಂದಿದೆ. ಮೇ ಬಿ ಅವ್ರು ತುಲಾ ರಾಶಿಯವ್ರು ಆಗಿರ್ಬೋದು, ನೀವು ಕನೆಕ್ಟ್ ಆಗಿರೋಂಥ ವ್ಯಕ್ತಿ. ಎಂಪ್ರೆಸ್ ಬಂದಿರೋದ್ರಿಂದ ಈಗಾಗಲೇ ನಿಮ್ಮ ಮದುವೆ ಕೂಡ ಆಗಿರ್ಬೋದು, ನೀವು ಹಸ್ಬೆಂಡ್ ವೈಫ್ ಆಗಿರ್ಬೋದು. ಖಂಡಿತವಾಗ್ಲೂ ಎಲ್ಲ ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಿರೋ ಹಾಗೆ ಎಲ್ಲ ಥಿಂಗ್ಸು ಹೋಗುತ್ತೆ, ಯೋಚನೆ ಮಾಡುವಂಥ ಅಗತ್ಯ ಇಲ್ಲ ಅಂತ ನಾನು ಹೇಳ್ತೀನಿ. ಇಲ್ಲಿ ನನಗೆ ತುಂಬ ನೆಮ್ಮದಿಯಾಗಿರೋ ನಿದ್ದೆನ ರೀಪ್ರೆಸೆಂಟ್ ಮಾಡ್ತಾಯಿದೆ ಎಂಪ್ರೆಸ್ಸು. ತುಂಬ ನಿದ್ದೆ, ಯಾವ ಥರ ನಿದ್ದೆ ಅಂದರೆ ಚಿಂತೆನೇ ಇಲ್ಲದೆ ಇರೋ ಒಂದು ನಿದ್ದೆ, ಅದು ಒಂದು ಆ ಥರ ಮಲ್ಕೊಳ್ತಾರೆ ಕೆಲವೊಬ್ಬರು. ಆ ಥರ ಒಂದು ನೆಮ್ಮದಿಯಾಗಿರುವಂಥ ಒಂದು ಸ್ಲೀಪ್ನ ರೀಪ್ರೆಸೆಂಟ್ ಮಾಡುತ್ತೆ ಅಂತ ನಾನು ಹೇಳ್ತೀನಿ. ಸಿಕ್ಸ್ ಕಾರ್ಡ್ ನನಗೆ ಮತ್ತೆ ಸನ್ ಕಾರ್ಡ್ ಬಂದಿದೆ. ಸೊ ಸನ್ಸ್ ಕಾರ್ಡ್ ಅಂದರೆ ನಾನು ವೃಶ್ಚಿಕ ರಾಶಿ ಅಥವಾ ಧನುರ್ ರಾಶಿ, ಸಿಂಹ ರಾಶಿನ ರೀಪ್ರೆಸೆಂಟ್ ಮಾಡುತ್ತೆ. ಮೇ ಬಿ ನೀವು ಕನೆಕ್ಟ್ ಆಗಿರೋರು ವೃಶ್ಚಿಕ, ಧನುರ್ ರಾಶಿ ಅಥವಾ ಸಿಂಹ ರಾಶಿಯವರು ಆಗಿರ್ಬೋದು. ಅವ್ರು ರೆಡಿಯಾಗಿದ್ದಾರೆ, ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಅಥವಾ ನೀವು ರೆಡಿ ಆಗಿರ್ಬೋದು. ಅವ್ರು ನಿಮ್ಮನ್ನು ಅಪ್ರೋಚ್ ಮಾಡಿದರೆ ಖಂಡಿತ ನೀವು ಎಸ್ ಹೇಳ್ತೀರಾ, ಅಥವಾ ನೀವು ಅವರಿಗೆ ಅಪ್ರೋಚ್ ಮಾಡಿದರೆ ಖಂಡಿತ ಎಸ್ ಹೇಳ್ತಾರೆ. ಕೆಲವೊಂದು ಸೀಕ್ರೆಟ್ನ ಮುಚ್ಕೊಂಡು ಇಟ್ಟಿದ್ದೀರಾ, ನಿಮ್ಮ ಮನಸ್ಸಲ್ಲೇ ಸೀಕ್ರೆಟ್ಲಿ ಹೈಡ್ ಮಾಡ್ಕೊಂಡಿದ್ದೀರಾ. ನೀವು ಸತ್ಯನ ಹೇಳಿ ನಿಮ್ಮ ಲವರ್ಗೆ, ನೀವು ರಿಲೇಷನ್ಶಿಪ್ಪಲ್ಲಿದ್ದರೆ, ಅಥವಾ ಇದು ನಿಮ್ಮ ಫ್ಯಾಮ್ಲಿ ಕೂಡ ಆಗಿರ್ಬೋದು, ನಿಮ್ಮ ತಾಯಿಗೋ ನಿಮ್ಮ ತಂದೆಗೋ ಹೇಳಿ ಸತ್ಯನ ಅಂತ ನಾನು ಹೇಳ್ತೀನಿ. ಕೆಲವ್ರಿಗೆ ನಾನು ಈಗಾಗಲೇ ಹೇಳಿದ್ದೆ, ಮದುವೆ ಆಗಿರ್ಬೋದು ಮುಂಚೆನೇ ಅಂತ ನನಗನ್ಸುತ್ತೆ. ಖಂಡಿತವಾಗ್ಲೂ ಅವರು ಪ್ರೆಗ್ನೆಂಟ್ ಆಗುವಂಥ ಚಾನ್ಸಸ್ ಇದೆ. ನಿಮ್ಮ ಮನೆಯಲ್ಲಿ ಹೊಸ ವ್ಯಕ್ತಿ ಬರ್ಬೋದು, ಒಂದು ಮಗು ಬರ್ಬೋದು ಅಂತ ನಾನು ಹೇಳ್ತೀನಿ. ಆ ಒಂದು ಸಿಹಿ ಸುದ್ದಿನ ಕೇಳ್ಬೋದು. ಮೇ ಬಿ ನಿಮಗೆ ನಿಮ್ಮ ಮನೆಯಲ್ಲಿ ಬೇಬಿ ಬಂದರೆ, ಈಗಾಗಲೇ ನೀವು ಪ್ರೆಗ್ನೆಂಟ್ ಆಗಿದ್ದರೆ ಮೇ ಬಿ ಆಗಸ್ಟಲ್ಲಿ ಬರ್ಬೋದು ಅಂತ ನಾನು ಹೇಳ್ತೀನಿ. ಕೆಲವರಿಗೆ ಕುಂಭರಾಶಿಯವರಿಗೆ, ಮಿಥುನ್ ರಾಶಿಯವರಿಗೆ, ಅಥವಾ ಮಿಥುನ್ ರಾಶಿಯವರು ಏನಾದರೂ ಕನೆಕ್ಟ್ ಆಗಿದ್ದರೆ ಅದರ್ ಪರ್ಸನ್ನು ಕೂಡ ಬರ್ಬೋದು. ಮೇ ಬಿ ಅವ್ರು ಕುಂಭರಾಶಿಯವ್ರನ್ನೂ ಆಗಿರ್ಬೋದು. ನನ್ನ ಬಾಯಲ್ಲಿ ಬಂದಿದೆ ಅಂದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಹೊಸ ವ್ಯಕ್ತಿ, ಒಂದು ಹ್ಯಾಪಿನೆಸ್ನ ತರುವಂಥ ಒಂದು ವ್ಯಕ್ತಿದು ವೆಲ್ಕಮ್ ಆಗುತ್ತೆ ಅಂತ ನಾನು ಹೇಳ್ತೀನಿ, ಎಂಟ್ರಿ ಆಗುತ್ತೆ. ಸೊ ಅದೊಂದು ಪುಟ್ಟದಾಗಿರೋ ಪಾಪು ಆಗಿರ್ಬೋದು ಅಂತ ನಾನು ಹೇಳ್ಬೋದು ಕಾರ್ಡಲ್ಲಿ. ಮೇ ಬಿ ನಿಮ್ಗೆ ಯಾರಾದರೂ ಅಪ್ರೋಚ್ ಮಾಡಿದರೆ ಮಿಥುನ್ ರಾಶಿಯವರಿಗೆ, ನೀವು ಡಬಲ್ ಎಸ್ನ ಹೇಳ್ಬೋದು ಅಂತ ನಾನು ಹೇಳ್ತೀನಿ. ಸನ್ ಕಾರ್ಡ್ ಬಂದಿದೆ, ಯಾವುದೇ ರೀತಿಯಾದ ತೊಂದರೆ ಇಲ್ಲ, ಅವ್ರು ನಿಮ್ಮನ್ನು ಚೀಟ್ ಕೂಡ ಮಾಡೋದಿಲ್ಲ ಅಂತ ನಾನು ಹೇಳ್ಬೋದು. ತುಂಬ ಟ್ರುತ್ಫುಲ್ ಆಗಿರೋ ವ್ಯಕ್ತಿ ಇದ್ದಾರೆ ಅಂತ ನಂಗೆ ಅನಿಸುತ್ತೆ. ಎಲ್ಲ ಸತ್ಯನೇ ಹೇಳಿಬಿಟ್ಟು ನಿಮಗೆ ಅಪ್ರೋಚ್ ಮಾಡ್ತಾರೆ. ನಾನು ಈ ಥರ ಇದ್ದೀನಿ, ನನ್ನ ಪರಿಸ್ಥಿತಿ ಈ ಥರ ಇದೆ, ನಮ್ಮ ಫ್ಯಾಮ್ಲಿ ಈ ಥರ ಇದೆ, ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡುವಂಥ ವ್ಯಕ್ತಿ ಅಂತ ನಾನು ಹೇಳ್ತೀನಿ. ಮುಚ್ಚುಮರೆ ಇಲ್ಲದೆ ಇರೋವಂಥ ವ್ಯಕ್ತಿ. ಈಗಾಗಲೇ ಅವರು ನಿಮಗೆ ಸಿಕ್ಕಿರ್ಬೋದು ಲೈಫಲ್ಲಿ. ನೀವು ಕೂಡ ಮಿಥುನ್ ರಾಶಿಯವರು ಅದೇ ಥರ ಇರ್ಬೋದು. ಯಾವುದನ್ನು ಹೈಡ್ ಮಾಡದೆ ಓಪನ್ ಬುಕ್ ಥರ, ಒಂದು ತೆರೆದ ಪುಸ್ತಕ ಥರ ನಿಮ್ಮ ಲೈಫ್ ಇರ್ಬೋದು ಅಂತ ನಾನು ಹೇಳ್ತೀನಿ. ಇನ್ನೂ ಕೆಲವ್ರಿಗೆ ಡೆತ್ ಕಾರ್ಡ್ ಬಂದಿರೋದ್ರಿಂದ ಖಂಡಿತ ನಿಮ್ಮ ಎಕ್ಸ್ ನಿಮ್ಮ ಲೈಫಲ್ಲಿ ಬರ್ತಾರೆ, ವೇಟ್ ಮಾಡ್ತಾ ಇರೋರಿಗೆ ಅಂತ ನಾನು ಹೇಳ್ಬೋದು. ಯಾರಿಗಾದ್ರೂ ಅಪ್ರೋಚ್ ಮಾಡೋದಿದ್ದರೆ ಮಾಡ್ಬೋದಾ ಅನ್ನೋದು ನಿಮ್ಮ ಮನಸ್ಸಲ್ಲಿರುತ್ತೆ. ಖಂಡಿತ ಮಾಡ್ಬೋದು. ಯಾಕಂದರೆ ಸನ್ ಕಾರ್ಡ್ ಬಂದಿದೆ, ವರ್ಲ್ಡ್ ಕಾರ್ಡ್ ಬಂದಿದೆ, ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಖಂಡಿತವಾಗ್ಲೂ ಅಂದರೆ ಮೇ ಬಿ ಅವ್ರಿಗೂ ಕೂಡ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇದೆ ಅಂದರೆ ಖಂಡಿತ ನೀವು ಅಪ್ರೋಚ್ ಮಾಡಿ ಅಂತ ಹೇಳ್ತೀನಿ. ಸೊ ನಾನು ಹೇಳಿದೆ ಅಪ್ರೋಚ್ ಮಾಡಿ ಅಂದ ತಕ್ಷಣ ಯಾರ್ಯಾರಿಗೋ ಹೋಗಿ ಅಪ್ರೋಚ್ ಮಾಡಿಬಿಟ್ಟು ಸಕ್ಸಸ್ ಆಗಿಲ್ಲ ಅಂತ ಹೇಳೋದು ತಪ್ಪು ಫ್ರೆಂಡ್ಸ್.
ನಿಮಗೆ ಅದು ಫೀಲ್ ಆಗಬೇಕು, ಅವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಂತ. ನಿಮಗೆ ಗೊತ್ತಿರುತ್ತೆ, ಆ ಥರ ಇದ್ದರೆ ಖಂಡಿತ ಸಕ್ಸಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಡೀಪ್ ಫೀಲಿಂಗ್ಸ್ ಇದ್ದರೆ, ಇಲ್ಲದೇ ಇದ್ದರೆ ಇಲ್ಲ ಅಂತ ನಾನು ಹೇಳ್ಬೋದು. ಫ್ರೆಂಡ್ಸ್, ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ನಾನು ಹೇಳ್ತೀನಿ. ಧನ್ಯವಾದಗಳು.